ನೀವೆಲ್ಲಾದ್ರೂ ಅವನ ಯಾವನೋ ಒಬ್ಬ ತಲೆ ಕೆಟ್ಟ ಅವನ್ಯಾರೋ ಒಬ್ಬ ಮೈಸೂರಲ್ಲಿ ಹೇಳ್ತಾನಲ್ಪ ಅವನ್ಯಾರೋ ರಾಮ ಲಕ್ಷ್ಮಣ ಅಲ್ಲಲ್ಲ ಇನ್ನೊಬ್ಬ ಅವನು ರಾಮನ್ ಬೈತಾನಲ್ಲ ಒಬ್ಬ ಯಾರೋ ಭಗವಾನ್ ಅವನ ಹೆಸರೇ ಅವನ್ ಇಕ್ಕದ್ನೋ ಗೊತ್ತಿಲ್ಲಪ್ಪ ಅವ್ರ ಅಪ್ಪ ಅಮ್ಮ ಆ ಭಗವಾನ್ ರಾಮ ಅವನ್ ರಾಮನ ಬಗ್ಗೆ ಏನೇನೋ ಮಾತಾಡ್ತಾನೆ, ಅಶ್ಲೀಲ ಪದಗಳೆಲ್ಲ ಉಪಯೋಗ ಮಾಡ್ತಾರೆ. ಎಂದಾದ್ರೂ ಹಿಂದೂಗಳು ಹೋಗಿ ಯಾವ್ದಾದ್ರೂ ಪೊಲೀಸ್ ಸ್ಟೇಷನ್ ಅನ್ನ ಸುಟ್ಟಿದಾರ, ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆದಿದ್ದಾರ? ಆ ಥರದ ಒಂದು ಘಟನೆ ಎಲ್ಲೂ ಇಲ್ಲ. ಇಲ್ಲಿ ನುಗ್ಗಿ ಪೊಲೀಸ್ ಸ್ಟೇಷನ್ ಅನ್ನ ಕಾನೂನನ್ನ ಯಾರು ಕಾಪಾಡಬೇಕಾಗಿತ್ತು ಅವ್ರ ಕೈಯನ್ನೇ ಕಟ್ಟಾಕಿದ್ದಾರೆ ಕಾಂಗ್ರೆಸ್ ಅವರು. ಒಂದು ರೀತಿ ನೀವು ಅವ್ರು ಮುಟ್ಟಿದ್ರೆ ನಿಮಗೆ ಅಲ್ಲಿ ಉಳಿಗಾಲ ಎಲ್ಲ ಟ್ರಾನ್ಸ್ಫರ್ ಗ್ಯಾರಂಟಿ ಅಂತ. ಈಗ ನನಗನ್ಸ್ತೈತೆ ಈ ಕೇಸಲ್ಲಿ, ಮೈಸೂರಿನ ಆ ಗಲಭೆ ಕೇಸಲ್ಲಿ ನನಗನ್ಸ್ತತೆ ಯಾರಾದರೂ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ. ಗ್ಯಾರಂಟಿ, ಸಸ್ಪೆಂಡ್ ಆಗೋದು ಗ್ಯಾರಂಟಿ. ರಾಜಣ್ಣ ಹೇಳಿದಾರಲ್ಲ, ಪೊಲೀಸರೇ ತಪ್ಪಿತಸ್ಥರು ಅಂತ ಹೇಳಿದ್ದಾರೆ. ಪೊಲೀಸರು ತಪ್ಪಿತಸ್ಥರು ಅಂದಮೇಲೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಸಸ್ಪೆಂಡ್ ಆಗಬೇಕು, ಟರ್ಮಿನೇಟ್ ಆಗಬೇಕು, ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕು, ಇವೆಲ್ಲ ಶುರುವಾಗ್ತೈತೆ. ಅಂದರೆ ಇಡೀ ರಾಜ್ಯದಲ್ಲಿ ಇವತ್ತು ಪೊಲೀಸರ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸವನ್ನ ಕಾಂಗ್ರೆಸ್ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಥರದ ಒಂದು ವಿಚಾರವಾಗಿ ಮುಂದೆ ಈ ರಾಜ್ಯದಲ್ಲಿ ಏನಾನ ಗಲಭೆಗಳಾದರೆ ಅದಕ್ಕೆ ನೇರ ಕಾಂಗ್ರೆಸ್ ಅವರೇ ಕಾರಣ ಆಗ್ತಾರೆ. ಈ ತರ ಒಡೆದು ಆಳುವ ನೀತಿ ಆರ್ಎಸ್ಎಸ್ನವರು ಮುಸ್ಲಿಮರ ವೇಷದಲ್ಲಿ ಹೋಗಿ ಕಲ್ಪುರಾಟ ಮಾಡಿದ್ದಾರೆ ಅಂತಾನೂ ಆರೋಪ ಮಾಡಿದ್ದಾರೆ. ಅದು ಇವ್ರಿಗೆ ನನಗನ್ಸ್ತೈತೆ ಕಾಂಗ್ರೆಸ್ ಅವ್ರಿಗೆಲ್ಲ ಬುದ್ಧಿ ಭ್ರಮಣೆ ಆಗೋಗ್ಬಿಟ್ಟೈತೆ ಅಂತ. ಅವ್ರದೇ ಸರ್ಕಾರ ಐತಲ್ಲಪ್ಪ, ಅದ್ಯಾವುದೋ ಏನ್ ನಾವು ಒಂದೇ ದಿನ ದಾಡಿ ಬಿಟ್ಕೊಂಡ್ಬಂದು ಬಿಡಕ್ಕಾಗತ್ತ? ಒಂದೇ ದಿನ ದಾಡಿ ಬಿಟ್ಕೊಂಡು ಒಂದೇ ದಿನ ಎಲ್ಲ ಮುಖವಾಡ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಸಡನ್ ಆಗಿ ಅಷ್ಟು ದಾಡಿಗಳು ಎಲ್ಲಿ ಸಿಗ್ತಾವಪ್ಪ ನಿನ್ಗೆ? ಚೇಂಜ್ ಓಕೆ, ಅಷ್ಟು ದಾಡಿ ಚೇಂಜ್ ಮಾಡ್ಕೊಂಬಂದ್ಬಿಟ್ರು ಎಲ್ಲ ಏನೋ RSS ಅವರೆಲ್ಲ ಏನೋ ಏನ್ ಚೇಂಜ್ ಮಾಡ್ಕೊಂಬಂದ್ರು, ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಅಂತದ್ದು ಒಂದೇ ಸರಿ ಅಷ್ಟು 1,000 ವೇಷಗಳು ಎಲ್ಲಿ ಸಿಗ್ತವೆ? ಅಷ್ಟು ಟೋಪಿಗಳು ಎಲ್ಲಿ ಸಿಗ್ತವೆ? ಅಷ್ಟು ಪೈಜಾಮಾಗಳು ಎಷ್ಟು ಸಿಗ್ತೈತೆ? ಅಷ್ಟು ಗಡ್ಡ ಎಲ್ಲಿ ಸಿಗ್ತೈತೆ? ಅಷ್ಟು ಬಾರ್ ಯಾಕಂದ್ರೆ ಅದು ಶೇವಿಂಗ್ ಮಾಡ್ಕೊಬೇಕಲ್ಲ ನೀಟಾಗಿ, ಇದಕ್ಕೆ ಒಂಥರ ಇದು ಬರೋ ಥರ ಅಷ್ಟು ಶೇವಿಂಗ್ ಅಂಗಡಿಗಳು ಎಲ್ಲವೇ ಅಷ್ಟು ಜನಕ್ಕೂ? ಹುಚ್ಚಿರ ಇವರು ಕಾಂಗ್ರೆಸ್ ಅವರು, ಹುಚ್ಚಿಡ್ಬೇಕು ಕಾಂಗ್ರೆಸ್ ಅವ್ರಿಗೆ. RSSಗೂ ಈ ಘಟನೆಗೆ ಏನ್ ಸಂಬಂಧ ಇದೆ? ಈಗ ಅರೆಸ್ಟ್ ಮಾಡಿದಾರಲ್ಲ, ಯಾರನ್ನ ಅರೆಸ್ಟ್ ಮಾಡಿದ್ದಾರೆ? ಪೊಲೀಸರು. ಹಂಗಾರೆ RSS ಅವ್ರ ಪರ ಇದಾರ ಪೊಲೀಸರು? ಮಾಡ್ಬೇಕಾಯ್ತಲ್ಲ ಅರೆಸ್ಟ್. ಹಂಗಾರೆ ಯಾರ್ಯಾರು ಬಂದಿದ್ದಾರೆ? ಈಗ CCTV ಕ್ಯಾಮ್ರಾ ಇದೆಯಲ್ಲ, ನಾವು ಟೆಕ್ನಾಲಜಿ ಯುಗದಲ್ಲಿದ್ದೀರಿ ನಾವು. ಕರ್ನಾಟಕ IT-BTಯಲ್ಲಿ ದೇಶದಲ್ಲೇ ನಂಬರ್ 1. ಈ CCTV ಕ್ಯಾಮ್ರಾದಲ್ಲಿ ಯಾವ RSS ಅವ್ರು ಬಂದವನ್ ತೋರ್ಸಪ್ಪ. ಕಾಂಗ್ರೆಸ್ ಅವರು ತೋರ್ಸ್ಬೇಕಲ್ಲ, ಈಗ ಯಾವ ಬಂದಿದ್ದಾರೆ, ಯಾರು RSS ಅವ್ನು ಬಂದೋಗಿದ್ದಾನೆ ಅಲ್ಲಿ ತೋರ್ಸ್ಬೇಕಲ್ಲ, ತೋರಿಸಿ. ಎಲ್ಲ ಕಾಣ್ತಾ ಇರೋದು ಅದೇ ದಾಡಿಗಳೇ. ಸುಮ್ಮನೆ RSS ಮೇಲೆ ಆಪಾದನೆ ಮಾಡುವಂಥದ್ದು, ರಾಜಕೀಯದ ತೆವಲು ತೀರ್ಸ್ಕೊಳಕ್ಕೋಸ್ಕರ ಮಾಡ್ತಾ ಇರೋವಂಥ ಒಂದು. ನನಗನ್ಸ್ತತೆ ಇಲ್ಲಿ ಪೊಲೀಸರ ಕೈ ಕಟ್ಟಾಕಿರೋದ್ರಿಂದ ನಮಗೆ ಈ ಮೈಸೂರಿನ ಗಲಭೆ ಏನಾಗಿದೆ ಅದರಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ರಾಜ್ಯದ ಜನತೆಗೂ ಇಲ್ಲ, ವಿರೋಧ ಪಕ್ಷಕ್ಕೂ ಇಲ್ಲ. ಇದು ಸ್ಯಾಂಪಲ್ ಅಷ್ಟೇ. ಮುಂದಿನ ದಿನಗಳಲ್ಲಿ ಈ ತರದ ಘಟನೆಗಳು ಕಾಂಗ್ರೆಸ್ ಪ್ರಚೋದಿತವಾಗೇ ನಡೆಯುತ್ತೆ ಅನ್ನೋದು ವಿಶ್ವಾಸ ನಮಗಿದೆ. ಇವತ್ತು ಮತ್ತೆ ಅದೇ ಆಗ್ಲೇ ಹೇಳ್ದಂಗೆ ಶಶಿ ತರೂರ್ ಮತ್ತೆ ಹೇಳಿದ್ದಾರೆ, ವಿದ್ಯಾಭ್ಯಾಸದ ಬಗ್ಗೆ ಮುಂದೆ ಉದ್ಯೋಗ ಸೃಷ್ಟಿಯಲ್ಲಿ ಹಿನ್ನಡೆ ಆಗುತ್ತೆ, ನಮಗೆ 30ರಷ್ಟು ನೌಕರಿ ಕಣ್ಮರೆ ಆಗುತ್ತೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾಗಬೇಕು, ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು. ಕಾಂಗ್ರೆಸ್ಸಿನ ನಿಲುವು, ಶಶಿ ತರೂರ್ ಅವರ ನಿಲುವು. ಇಲ್ಲಿ ವಿಶ್ವವಿದ್ಯಾನಿಲಯಗಳನ್ನ, ಕರ್ನಾಟಕದಲ್ಲಿ ಇರುವಂತಹ ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚುವ ಭಾಗ್ಯವನ್ನ ಸಿದ್ದರಾಮಯ್ಯನವರು ಕರುಣಿಸ್ತಾ ಇದ್ದಾರೆ. ಮುಚ್ಚುವ ಭಾಗ್ಯ, ಈ ಭಾಗ್ಯಗಳನ್ನ ಹೇಳ್ತಾ ಇದ್ದಾರಲ್ಲ, ಈಗ ಮುಚ್ಚುವ ಭಾಗ್ಯ. ಇವ್ರ ಯೋಗ್ಯತೆಗೆ, ಕಾಂಗ್ರೆಸ್ ಅವರ ಯೋಗ್ಯತೆಗೆ
ಬಿಜೆಪಿ ತಂದಂತ ರೈತ ವಿದ್ಯಾನಿಧಿಯನ್ನ ಹಾಳು ಮಾಡಿದ್ರಿ. ರೈತರ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿ, ಇಂಜಿನಿಯರಿಂಗ್ ಮಾಡಲಿ, ಡಾಕ್ಟರ್ ಮಾಡಲಿ, ಲಾಯರ್ ಆಗಲಿ, ಚಾರ್ಟೆಡ್ ಅಕೌಂಟ್ ಆಗಲಿ ಅಂತೇಳಿ ನಾವೇನು ವಿದ್ಯಾನಿಧಿಯನ್ನ ಕೊಡ್ತಾ ಇದ್ದೀರಿ. 5,000ದಿಂದ 25,000ವರೆಗೂ ವಿದ್ಯಾನಿಧಿಯನ್ನ ಕೊಟ್ಟು ಪ್ರತಿ ವರ್ಷ ರೈತ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು ಅಂತ ನಾವು ತಂದಿದ್ರಿ. ಈ ಮನೆಯಾಳ ಕಾಂಗ್ರೆಸ್ ಅವ್ರು ಬಂದ ಮೇಲೆ ಅದಕ್ಕೆ ಏನ್ ಮಾಡಿದ್ರು, ಅದೇನು ಹೇಳ್ತಾರಲ್ಲ, ಮುಚ್ಚಾಕಿ, ಆ ಪದ ಬೇಡ, ಮುಚ್ಚಾಕಿದ್ರು. ರೈತರಿಗೆ ಕಿಸಾನ್ ಸನ್ಮಾನ್ 4,000 ರೂಪಾಯಿ ಕೊಡ್ತಾ ಇದ್ರಿ ಪ್ರತಿ ವರ್ಷ ಬೆಳೆ ಬೆಳೆಯೋದಕ್ಕೆ. ಕೇಂದ್ರ ಸರ್ಕಾರ ಮೋದಿಯವರು 6,000 ಕೊಡ್ತಾ ಇದ್ರು, ನಾವು 4,000 ಕೊಡ್ತಾ ಇದ್ರಿ. ಅದನ್ನ ಮುಂಡಾಯಿಸ್ತೀರಿ, ಅದು ಮುಚ್ಚೋಯ್ತು. ಈಗ ನಿಮ್ಮ ಕಣ್ಣು ಅದೇನೋ ಹೇಳ್ತಾರಲ್ಲ, ಓರಿ ಕಣ್ಣು ಅಲ್ಲ, ಮಾರಿ ಕಣ್ಣು ಓರಿ ಮೇಲೆ ಅಂತ. ಮಾರಿ ಕಣ್ಣು ಓರಿ ಮೇಲೆ, ಸಿದ್ದರಾಮಯ್ಯನ ಕಣ್ಣು ವಿಶ್ವವಿದ್ಯಾಲಯಗಳ ಮೇಲೆ ಮುಚ್ಚಾಕುವಂತ ಕೆಲಸವನ್ನ, ಹುನ್ನಾರವನ್ನ ಈಗ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಭಾಷಣ ಮಾಡಿದ್ದೆ ಭಾಷಣ. ಯಾರು ಸಿದ್ದರಾಮಯ್ಯನವರು ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮತ್ತು ಗವರ್ನರ್ ಕೈಲಿ ಹೇಳಿದ್ದೆ, ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತೇಳಿ. ಈ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ, ನಡೆ ಹಿಂದೆ ನುಗ್ಗಿ ನಡೆ ಹಿಂದೆ. ವಿಶ್ವವಿದ್ಯಾಲಯಗಳೆಲ್ಲ ಮುಚ್ಚಿಬಿಟ್ಟು ವಿದ್ಯಾಭ್ಯಾಸಕ್ಕೆ ತಿಲಾಂಜಲಿ ಹಚ್ಚಿ ಗ್ರಾಜ್ಯುಯೇಟ್ಗಳಾಗೋದನ್ನ ತಪ್ಪಿಸಿ, ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ, ಫ್ರೀ ಆಗಿ ಕೊಡಬೇಕು, ಜೀವನ ಕೊಡ್ಬೇಕಂತ. ಹಂಗೆ ಈಗ ಇದು ಕೊಡ್ತಾ ಇದ್ದಲ್ಲ ವಿದ್ಯಾನಿಧಿ. ಈ ಗ್ರಾಜ್ಯುಯೇಟ್ಗಳು ಆಚೆ ಬರಲಿಲ್ಲ ಅಂದ್ರೆ ವಿದ್ಯಾನಿಧಿನೇ ಕೊಡೋ ಸ್ಕೀಮ್ ಬರಲ್ಲ. ಎಂತ ಖತರ್ನಾಕ್ ಆದ್ಮಿಗಳು ಇವರು ಕಾಂಗ್ರೆಸ್ ಅವರು, ಖತರ್ನಾಕ್ಗಳು. ಯಾರು ಗ್ರಾಜ್ಯುಯೇಟ್ ಆಗಿ ಬಂದಿಲ್ಲ ಅಂದ್ರೆ ನಿಮ್ಗೆ ಇದೇ ಕೊಡಂಗಿಲ್ಲ, ನಿರುದ್ಯೋಗ ಭತ್ಯೆ ಕೊಡಂಗಿಲ್ಲ ಅಲ್ಲ, ಯುವ ನಿಧಿ ಕೊಡಂಗಿಲ್ಲ ಅಂದ್ರೆ ನಿಮ್ಗೆ ಗ್ರಾಜ್ಯುಯೇಟ್ಗಳು ಇಲ್ಲ ಅಂದ್ರೆ ಕೂಡ ಬರಲ್ಲ. ಅದಕ್ಕೆ ಬರಬಾರ್ದು ಅಂದ್ರೆ ಏನೋ, ವಿಶ್ವವಿದ್ಯಾಲಯ ಎಲ್ಲ ಮುಚ್ಚಾಕ್ಬಿಡು. ಮೇನ್ಗೆ ಬೀಗ ಹಾಕ್ಬಿಟ್ಟವ್ರು ಇವರು. ಕರ್ನಾಟಕ ಒಂದ್ ರೀತಿ ಬೇರೆ ರಾಜ್ಯಗಳ, ನಮ್ದು IT ಸಿಟಿ, BT ಸಿಟಿ, ಅಮೆರಿಕಾದ ಸವಾಲ್ ಹಾಕುವಂತ ಒಂದು IT ತಂತ್ರಜ್ಞಾನ ಬೆಂಗಳೂರಲ್ಲಿದೆ. ಹೆಮ್ಮೆ ಇದೆ ನಮ್ಮ ರಾಜ್ಯಕ್ಕೆ. ಈ ದೃಷ್ಟಿಯಿಂದ ನಾವು ಬೇರೆ ರಾಜ್ಯದ ವಿದ್ಯಾರ್ಥಿಗಳನ್ನ ಇಲ್ಲಿಗೆ ಸೆಳಿಬೇಕು. ನಾವು ಬೇರೆ ರಾಜ್ಯ, ಬೇರೆ ದೇಶದವ್ರು ಬರ್ತಾರೆ. ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶದಿಂದ ನಮ್ಮ ಯೂನಿವರ್ಸಿಟಿಗಳಿಗೆ ಬರ್ತಾ ಇದ್ದಾರೆ. ಇಲ್ಲಿ ಬೇಕಾದಷ್ಟು ಆ ತರದ ಯೂನಿವರ್ಸಿಟಿಗಳಿದೆ.